ಪ್ರಿಯ ಕರ್ನಾಟಕ ಜನತೆಗೆ ಚೇತಕ್ ಟಿವಿಗೆ ಸ್ವಾಗತ. ರೋಣ ಪಟ್ಟಣದ ಗುರುಭವನದಲ್ಲಿ ದಿನಾಂಕ 5/9/2024 ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಗದಗ, ತಾಲೂಕು ಪಂಚಾಯತ್ ರೋಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ರೋಣ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘ ರೋಣ ಹಾಗೂ ಗಜೇಂದ್ರಗಡ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 136ನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕಿಯರ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ದಿವ್ಯ ಸಾನ್ನಿಧ್ಯವನ್ನ ಗುರುಪಾದ ಮಹಾಸ್ವಾಮಿಗಳು ಕುಲಗಂಜಿ ಮಠ್ ಇವರು ವಹಿಸಿದ್ದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಇವರು ಘನ ಉಪಸ್ಥಿತಿಯಲ್ಲಿದ್ದರು. ಉದ್ಘಾಟನೆಯನ್ನ ರೋಣ ವಿಧಾನ ಮತಕ್ಷೇತ್ರದ ಶಾಸಕ GS ಪಾಟೀಲ್ ಉದ್ಘಾಟಿಸಿ ಮತ್ತು ಅಧ್ಯಕ್ಷತೆಯನ್ನ ವಹಿಸಿದರು. ಶಿಕ್ಷಕರು ಆತ್ಮಸ್ಥೈರ್ಯ ಬೆಳೆಸಿಕೊಂಡು ಮಕ್ಕಳಲ್ಲಿ ಸೃಜನಕತೆ ಮತ್ತು ಮೌಲ್ಯ ಆಧಾರಿತ ಗುಣಗಳನ್ನು ಬೆಳೆಸಬೇಕು ಮತ್ತು ಮಣ್ಣಿನ ಮುದ್ದಿಯಂತೆ ಇರುವ ಮಗುವನ್ನ ತಿದ್ದಿ ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡುವ ಶಕ್ತಿ ಶಿಕ್ಷಕರ ಕೈಯಲ್ಲಿ ಇದೆ ಎಂದು ಮಾತನಾಡಿದರು. ತದನಂತರ ಪ್ರಾಸ್ತಾವಿಕ ಭಾಷಣದಲ್ಲಿ ರೋಣ ಕ್ಷೇತ್ರ ಶಿಕ್ಷಣಾಧಿಕಾರಿ RN ಹುರಳಿ ಮಾತನಾಡಿ, ಗುರುಭವನದ ಒಂದನೆಯ ಮಹಡಿ ನಿರ್ಮಾಣ ಮಾಡಲು ಶಾಸಕರ ಅನುದಾನದಲ್ಲಿ 20 ಲಕ್ಷ ರೂಪಾಯಿಗಳನ್ನ ದೇಣಿಗೆ ಕೊಡುತ್ತೇನೆ ಮತ್ತು ರೋಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಶಾಲೆಗಳಿಗೆ 3 ಕೋಟಿ ಅನುದಾನವನ್ನು ತಂದಿದ್ದಾರೆ ಎಂದು ಶಾಸಕರು ಶ್ರೀ GS ಪಾಟೀಲ್ ಭರವಸೆ ನೀಡಿದ್ದಾರೆ ಎಂದು ಮಾತನಾಡಿದರು. ಕಾರ್ಯಕ್ರಮದ ಉಪನ್ಯಾಸವನ್ನ ಶ್ರೀ T ಈಶ್ವರ್ ಮಾತಾಡಿ, ಶಿಕ್ಷಕರು ಮಕ್ಕಳಿಗೆ ಮೌಲ್ಯ ಆಧಾರಿತ ಶಿಕ್ಷಣ ಕೊಡುವುದರ ಜೊತೆಗೆ ಶಿಕ್ಷಕರ ವರ್ತನೆ ಮತ್ತು ಮಾರ್ಗದರ್ಶನದಂತೆ ಮಕ್ಕಳನ್ನ ಪರಿವರ್ತನೆ ಮಾಡಬಹುದು ಎಂದು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಸೇರಿದಂತೆ ಅನೇಕ ಗಣ್ಯಮಾನ್ಯರು, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘ ರೋಣ ಹಾಗೂ ಗಜೇಂದ್ರಗಡದ ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಶಾಲೆಯ ಸರ್ಕಾರಿ ಮತ್ತು ಅತಿಥಿ ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿದರು. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಸದಾ ನಿಮ್ಮೊಂದಿಗೆ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸದಾ ಚೇತಕ್ ಟಿವಿ. ವರದಿ ಮಂಜು ಹೂವಿನಹಾಳ್, ಗದಗ ಜಿಲ್ಲಾ ವರದಿಗಾರರು.